ನನಗೆ ಮಟ್ಟಕ್ಕಾದ ಮೇಲೆ ಮೊದಲು ಅನಿಸಿದ್ದು ಅಂದ್ರೆ 1,000 ಮಕ್ಕಳಿಗೆ ಒಂದು ಉಚಿತ ಪ್ರಸಾದ ನಿಲಯ ಮಾಡೋಣ ಅಂತ. ಅದು ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು. 1 ವರ್ಷದೊಳಗೆ ಅದಕ್ಕೆ ಕಟ್ಟಿದ್ವಿ, ಅವರೇ ಉದ್ಘಾಟನೆ ಮಾಡಿದ್ರು ಆ ವರ್ಷ. ಅದು 1 ವರ್ಷ 1,000 ಇದ್ದಿದ್ದು ಈಗ 5,000 ಮಕ್ಕಳು ಅಲ್ಲಿ ಓದ್ತಾರೆ. ಒಮ್ಮೆನ್ನಿಸ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ರೆಡಿಯಾಗಿದೆ, ವಿದ್ಯಾರ್ಥಿನಿಯರಿಗೂ ಒಂದು ಮಾಡಬೇಕಂತ ತಿಳ್ಕೊಂಡು ಕೋಳೂರು ಕಾಟ್ರಳ್ಳಿ ಹತ್ರ 48 ಎಕರೆ ಸ್ಥಳದಲ್ಲಿ, ಸುಮಾರು ಇಲ್ಲಿಂದ 11 ಕಿಲೋಮೀಟರ್ ದೂರ ಆಗ್ತದೆ, ಅಲ್ಲಿ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಒಂದು ಉಚಿತವಾದ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಪ್ರಾರಂಭ ಆಗ್ತದೆ ಈ ವರ್ಷದಿಂದ, ಜೂನ್ದಿಂದ. ಅದು ಅದರ ಕಟ್ಟಡ, ಅದರ ಡೈನಿಂಗ್ ಹಾಲು ಬಹುಶಃ ನೀವು ಒಂದು IIT ಬಿಲ್ಡಿಂಗ್ ನೋಡ್ದಂಗೆ ಆಗ್ತದೆ. ಆ ಕಟ್ಟಡಕ್ಕೆ ಸಾವಿರಾರು ಜನ ಕಾಣದ ಕೈಗಳು ತಮ್ಮ ಹೆಸರೇ ಹೇಳಿಲ್ಲ